ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಆಶಿಕ್ ಬಿಜಿ, ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕ್ ಅಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತೀನಿ. ಸೊ ನಾವಿವತ್ತು ಪುತ್ತೂರು ಕಟ್ಟು ಬಗ್ಗೆ ಮಾತಾಡೋಣ. ಈ ಪುತ್ತೂರು ಕಟ್ಟು ಅಂದ್ರೆ ಏನು? ಯಾರಿಗಾದ್ರು ಫ್ರಾಕ್ಚರ್ ಆಗಿದ್ರೆ ಅಥವಾ ಇಂಜುರಿ ಆಗಿದ್ರೆ, ಏನಾದ್ರು ಸ್ಪ್ರೈನ್ ಆಗಿದ್ರೆ, ನೋವಾಗಿದ್ರೆ ಏನ್ ಮಾಡ್ತಾರೆ? ಈ ಕೆಲವು ಪುತ್ತೂರು ಕಟ್ಟು ಸೆಂಟರ್ಸ್ ಅಂತ ಇರುತ್ತೆ. ಅಲ್ಲಿ ಹೋಗಿ ಅವ್ರು ಏನ್ ಮಾಡ್ತಾರೆ, ₹1 ಕಾಯಿನ್ ತಗೊಂಡು ನಿಮ್ ಕೈಗೆ, ಕಾಲಿಗೆ ಎಲ್ಲಿ ಫ್ರಾಕ್ಚರ್ ಆಗಿದೆ ಇಟ್ಟು ಟೈಟ್ ಆಗಿ ಬ್ಯಾಂಡೇಜ್ ಅನ್ನೋದನ್ನ ಕಟ್ತಾರೆ. ಇದು ಸರಿನಾ ತಪ್ಪಾ? ಇದಕ್ಕೆ ಯಾವುದು ಸೈಂಟಿಫಿಕ್ಲಿ ಪ್ರೂವನ್ ಮೆಥಡ್ಸ್ ಅಂತ ಇಲ್ಲ. ಪುತ್ತೂರು ಕಟ್ಟು ಇದು ಒಂದು ಅನ್ಸೈಂಟಿಫಿಕ್ ಮೆಥಡ್. ಏನು ಪ್ರಾಬ್ಲಮ್ಸ್ ಗಳು ಅನ್ನೋದು ಜಾಸ್ತಿ ಆಗ್ಬೋದು. ನಿಮ್ಗೆ ಏನಾಗ್ಬೋದು, ಒಂದು ಫ್ರಾಕ್ಚರ್ ಅನ್ನೋದು ಕಂಪ್ಲೀಟ್ ಆಗಿ ಹೀಲ್ ಆಗಲ್ಲ. ಮ್ಯಾಲ್ಯೂನಿಯನ್ ಅಂದ್ರೆ ಕರೆಕ್ಟ್ ಆಗಿ ಫ್ರಾಕ್ಚರ್ ಅನ್ನೋದು ಕೂಡ್ಕೊಳ್ಳಲ್ಲ, ಅದಕ್ಕೆ ಮತ್ತೆ ಸರ್ಜರಿ ಮಾಡಬೇಕು ಅಂತ ಆಗತ್ತೆ. ಇಲ್ಲ ಅಂದ್ರೆ ಸರೌಂಡಿಂಗ್ ರಕ್ತ ಸಂಚಲನಕ್ಕೆ ಡ್ಯಾಮೇಜ್ ಆಗ್ಬೋದು, ನರಗಳಿಗೆ ಡ್ಯಾಮೇಜ್ ಆಗ್ಬೋದು. ಇದರಿಂದ ಕಾಂಪ್ಲಿಕೇಶನ್ಸ್ ಅನ್ನೋದೇ ಜಾಸ್ತಿ. ನಿಮ್ಗೆ ಹೆಲ್ಪ್ ಆಗೋದಕ್ಕಿಂತ ಕಾಂಪ್ಲಿಕೇಶನ್ ಅನ್ನೋದೇ ಜಾಸ್ತಿ. ಅದಕ್ಕೆ ನಿಮ್ಗೆ ಏನಾದ್ರು ಡ್ಯಾಮೇಜ್ ಆಗಿದ್ರೆ, ನೀ ಇಂಜುರಿ ಆಗಿದ್ರೆ, ಬ್ಯಾಕ್ ಪೇನ್ ಏನಾದ್ರು ಆಗಿದ್ರೆ, ಇಲ್ಲಾಂದ್ರೆ ಏನಾದ್ರು ಫ್ರಾಕ್ಚರ್ ಆಗಿದ್ರೆ ಪೇನ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಇಲ್ಲಾಂದ್ರೆ ಆರ್ಥೋಪಿಡಿಷನ್ಸ್ ಅವ್ರನ್ನ ಭೇಟಿಯಾಗಿ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಅನ್ನೋದನ್ನ ತಗೊಳ್ಳಿ.